ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಅಥವಾ ವಸ್ತುವಿಗೆ ಅಲ್ಟರ್ನೇಟಿವ್ ಆಗಿ ಜುಗಾಡ್ನ ಕಂಡು ಹಿಡಿಯೋದ್ರಲ್ಲಿ ನಮ್ಮ ದೇಶದವರಂತರೂ ನಿಸ್ಸೀಮರು ಗುರು. ಅಂತ ವಿಡಿಯೋಗಳನ್ನ ನೋಡೋಣ. ವಿಡಿಯೋ ತುಂಬಾ ಸಖತ್ತಾಗಿರುತ್ತೆ, ಕೊನೆ ತನಕ ನೋಡ್ರಿ. ನಿಮಗೆ ಇದನ್ನ ನೋಡ್ತಿದ್ರೆ ಆ ಹುಡುಗ ಬೈಕ್ ನ ಕಾರಲ್ಲಿ ಇಟ್ಕೊಂಡು ಎಲ್ಲಿಗೋ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ ಅಲ್ವಾ? ಆದ್ರೆ ಅಲ್ಲ ಗುರು, ಆ ಮಹಾನ್ ವ್ಯಕ್ತಿ ಬೈಕ್ ಇಂಜಿನ್ ನ ಕಾರ್ ರಿಮ್ಗೆ ಕನೆಕ್ಟ್ ಮಾಡಿ ಕಾರ್ ಡ್ರೈವ್ ಮಾಡ್ಲಿಕ್ಕೆ ಜುಗಾಡ್ ಮಾಡಿದ್ದಾನೆ. ಇಲ್ಲೋಡಿ ಗುರು, ಡೋರ್ ಲಾಕರ್ಗೆ ದುಡ್ಡು ಯಾಕೆ ವೇಸ್ಟ್ ಮಾಡೋಣ ಅಂತ ಅದಕ್ಕೆ ಇಲ್ಲೋಡಿ ಎಷ್ಟು ಅದ್ಭುತವಾದ ಜುಗಾಡ್ನ ರೆಡಿ ಮಾಡಿದಾನೆ ಎಂದು. ನೀವು ಕೇಳಬಹುದು ಬಾಗಿಲು ದೊಡ್ಡದಾಗಿದ್ರೆ ಏನ್ ಮಾಡಬೇಕು ಅಂತ. ಇಲ್ಲಿದೆ ನೋಡಿ ಗುರು, ಅದಕ್ಕೋಸ್ಕರ ಜುಗಾಡ್. ಇವನಿಗೆ ಮಲ್ಕೊಂಡು ಕಾರ್ ನಡೆಸೋದು ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಮಲ್ಕೊಂಡು ಹೋಗೋದಕ್ಕೆ ಕಾರ್ನ ರೆಡಿ ಮಾಡಿದ್ದಾನೆ ನೋಡಿ. ಆದ್ರೆ ನನಗೊಂದು ಡೌಟ್ ಏನಂದ್ರೆ, ಇಷ್ಟಕ್ಕೂ ಯಾವುದ್ರ ಮೇಲೆ ಹೋಗ್ತಿದೆ ಅದು? ಅದರ ಇಂಜಿನ್ ಮತ್ತು ವೀಲ್ಸ್ ಎಲ್ಲಿದ್ದಾವೆ? ಇವ್ರನ್ನ ನೋಡಿ, ಕೆಳಗಿರೋ ವರ್ಕರ್ಸ್ಗೆ ಚಾಯ್ ಕೊಡಬೇಕು, ಅದಕ್ಕೆ ಒಂದು ಅದ್ಭುತವಾದ ಜುಗಾಡ ಮಾಡಿದ್ದಾರೆ. ಏನ್ ಐಡಿಯಾ ಗುರುವೆ, ಶಭಾಷ್. ये भाई साहब लोग जो है इसी में मजा कर रहा है. देखिए, हाँ देखिए, ऐसे ऐसे लोग छुछुंदर लोग जो है रास्ते में मिलते हैं. ನಿಮ್ಗೆ ಗೊತ್ತಾ, ಕೆಲವು ಕಾಸ್ಟ್ಲಿ ಕಾರ್ಗಳಲ್ಲಿ ವೈನ್ ಆಟೋ ಫಿಟೆಡ್ ಇರುತ್ತೆ ಅಂಡ್ ಆ ಕಾರ್ ಟೈರ್ ಮೂಲಕ ವೈನ್ ಸ್ಟೋರ್ ಮಾಡೋ ಬ್ಯಾಗ್ಸ್ ನ ತಯಾರು ಮಾಡ್ತಾರೆ. ಆದ್ರೆ ನಮ್ಮ ಅಣ್ಣನ ಜುಗಾಡ್ನ ನೋಡಿ, ಈ ಸಣ್ಣ ಮೋಟರ್ ಬೈಕ್ ನಲ್ಲಿ ಸರಾಯಿ ಸ್ಟೋರ್ ಮಾಡಿದಾನೆ. ಜಸ್ಟ್ QR ಕೋಡ್ ಸ್ಕ್ಯಾನ್ ಮಾಡಿ ವೈನ್ ಸ್ಟೋರ್ ಓಪನ್ ಆಗುತ್ತೆ. ವಾವ್, ಏನ್ ಟ್ಯಾಲೆಂಟ್ ಗುರು. ನಿಜವಾಗ್ಲೂ ಈ ಜುಗಾಡ್ಗೆ ಮಾತ್ರ ಸೆಲ್ಯೂಟ್ ಮಾಡ್ಲೇಬೇಕು ಗುರು. ನಮ್ಮಕ್ಕ ಪಾಪ ಅಷ್ಟು ಕಷ್ಟಪಟ್ಟು ಒಂದು ಜುಗಾಡ್ನ ಪ್ಲಾನ್ ಮಾಡಿ ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ಅಣ್ಣನಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಹೆಂಡತಿಗೋಸ್ಕರ ಇನ್ನೊಂದು ಜುಗಾಡ್ನ ಮಾಡ್ತಾನೆ ನೋಡಿ. ಎಷ್ಟು ಸಖತ್ತಾಗಿದೆ ಅಂತ ಕಮೆಂಟ್ ಮಾಡ್ರಿ ನೀವೇ. ದೋಸ್ತ, ಪ್ರತಿಯೊಂದು ಬೈಕ್ ನಲ್ಲೂ ಈ ತರಹದ ಇಂಡಿಕೇಟರ್ಸ್ ಇರ್ತವೆ. ಇವುಗಳನ್ನ ಲೆಫ್ಟ್ ರೈಟ್ ಹೋಗುವಾಗ ಬಳಸ್ತಾ ಇರ್ತೀವಿ. ಆದ್ರೆ ಇವನನ್ನ ನೋಡಿ ಗುರು, ಇಂಡಿಕೇಟರ್ಸ್ ನ ತೆಗೆದು ಹಾಕಿ ಡೈರೆಕ್ಟ್ ಆಗಿ ಲೆಫ್ಟ್ ರೈಟ್ ಸೈನ್ ಬೋರ್ಡ್ಸ್ ನ ಫಿಟ್ ಮಾಡಿದಾನೆ. ಹೌದಾ ಹುಲಿಯಾ? बेटे बेटे मौज कर दी, मौज कर दी, वाह बेटे वाह, अरे वाह शेर. ಗುರು, ನಮ್ಮ ಇಂಡಿಯನ್ಸ್ ಜುಗಾಡ್ ಮಾಡೋದ್ರಲ್ಲಿ ಎಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಅಂದ್ರೆ, ನೀವು ಯಾವತ್ತಾದ್ರೂ ಈ ರೀತಿ ಮದುವೆಗಳಲ್ಲಿ ಮದುವೆ ಗಂಡು ಹಾಕೊಳ್ಳೋ ಟೋಪಿಯನ್ನ ನೋಡಿದೀರಾ? ರಾತ್ರಿ ಕತ್ಲಲ್ಲಿ ಕಾಣಿಸೋದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಗುರು. ಈಗಿನ ದಿನಗಳಲ್ಲಿ ಮಾರ್ಕೆಟ್ ನಲ್ಲಿ ಡಿಫ್ರೆಂಟ್ ಆಗಿ ವಿಚಿತ್ರವಾದ ಹೆಲ್ಮೆಟ್ಸ್ ಬರ್ತಾ ಇದಾವೆ. ಅವುಗಳನ್ನ ಹಾಕೊಂಡು ಕ್ಯೂಟ್ ಆಗಿ ಕಾಣೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಈ ಹೆಲ್ಮೆಟ್ ನ ನೋಡಿ ನನಗಂತೂ ನಿಜವಾಗ್ಲೂ ವೆನಮ್ ನೆನಪಾಯ್ತು ಗುರು. ಸಖತ್ತಾಗಿದೆ ಅಲ್ವಾ? ಆದ್ರೆ ಇದು ಮೋದಿಜಿ ಅವರ ಫೇವರೇಟ್ ಹೆಲ್ಮೆಟ್ ನೋಡಿ. ನೋಡೋದಕ್ಕೆ ಸೇಮ್ ಚಾಯ್ ಕಿತ್ಲಿ ತರ ಕಾಣಿಸ್ತಾ ಇದೆ. ಇದನ್ನ ನೋಡಿದ್ರೆ 10th ಕ್ಲಾಸ್ ಪಾಸ್ ಆಗಿ ಎಲೆಕ್ಟ್ರಿಷಿಯನ್ ಆಗಿದ್ದಾನೆ ಅನ್ಸುತ್ತೆ ನೋಡ್ರಿ. ಅದಕ್ಕೆ ಇಲ್ಲೋಡಿ, ಸಾಮಾನ್ಯವಾಗಿ ಅದು ಫ್ಯಾನ್ ಸ್ಪೀಡ್ ನ ಚೇಂಜ್ ಮಾಡೋದು, ಆದ್ರೆ ಲೈಟ್ ಬ್ರೈಟ್ನೆಸ್ ನ ಚೇಂಜ್ ಮಾಡ್ತಿದೆ. ಇದು ಯಾವ ಟೆಕ್ನಾಲಜಿ ಗುರು? ಆದ್ರೂ ಸಖತ್ತಾಗಿದೆ ಅಲ್ವಾ? ಈ ಹುಡುಗನ ಟೆಕ್ನಿಕ್ ನ ನೋಡಿ, ಇವನು ರೇಸಿಂಗ್ ಗೇಮ್ಸ್ ಆಡೋದಕ್ಕೆ ಒಂದು ಅದ್ಭುತವಾದ ಜುಗಾಡ್ನ ಮಾಡಿದಾನೆ. ಅಷ್ಟೇ ಅಲ್ಲ, ಈ ಜುಗಾಡ್ನ ನೋಡ್ರಿ, ಗೇಮ್ಸ್ ಆಡುವಾಗ ಬ್ರೇಕ್ಸ್ ಕೂಡ ಹಾಕಬಹುದು. ಸೂಪರ್ ಆಗಿದೆ ಅಲ್ವಾ? ಇವರು ಬೇಸಿಗೆಗಾಲದಲ್ಲಿ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ರೀತಿಯ ಜುಗಾಡ್ ಮಾಡಿದ್ದಾರೆ ನೀವೇ ನೋಡಿ ಗುರು. ಇವರು ತಮ್ಮ ಮನೆಯಲ್ಲಿ AC ಹಾಕ್ಸ್ಕೊಂಡಿಲ್ಲ, ಡೈರೆಕ್ಟ್ ಆಗಿ AC ಇರೋ ಕಡೆ ಬಂದಿದ್ದಾರೆ, ಅದು ಕೂಡ ATM ಸೆಂಟರ್ ನಲ್ಲಿ. ಈಗ ಪೊಲೀಸರು ಬಂದು ನಿಮಗೆ ಕೊಡ್ತಾರೆ ಗುರು. ಫ್ರೆಂಡ್ಸ್, ಇತ್ತೀಚೆಗೆ ಕಳ್ಳರು ಹೋಗ್ತಾ ಇರೋ ಬೈಕ್ ನಲ್ಲಿ ನ್ಯಾವಿಗೇಷನ್ ಗೋಸ್ಕರ ಅಂತ ಇಟ್ಕೊಂಡಿರೋ ಫೋನ್ ಬಿಡ್ತಾ ಇಲ್ಲ ಗುರು. ಬೈಕ್ ನಲ್ಲಿ ಹೋಗುವಾಗ್ಲೇ ಕಳ್ಳತನ ಮಾಡ್ತಾ ಇದ್ದಾರೆ. ಆದ್ರೆ ಜುಗಾಡು ಮಾಡೋ ನಿಸ್ಸೀಮರು ಇದಕ್ಕೂ ಕೂಡ ಒಂದು ಐಡಿಯಾವನ್ನ ಕಂಡುಕೊಂಡಿದ್ದಾರೆ ನೋಡಿ. ಇದನ್ನು ಯಾವನೂ ಟಚ್ ಮಾಡೋದಿಲ್ಲ ನೋಡಿ. ಸಖತ್ತಾಗಿದೆ ಅಲ್ವಾ? ಈ ತಂಬಾಕು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ನಮ್ಮ ಹುಡುಗರು ನೋಡಿ ಯಾವ ಲೆವೆಲ್ ಟೆಕ್ನಾಲಜಿಯನ್ನ ಕಂಡು ಹಿಡಿದಿದ್ದಾರೆ ಅಂತ. ವಾವ್. ಸಾಮಾನ್ಯವಾಗಿ ಮದುವೆಗಳಲ್ಲಿ ಹೆಚ್ಚಾಗಿ ಟೈಮ್ ವೇಸ್ಟ್ ಆಗೋದು ಕುಡಿಯೋದಕ್ಕೆ ನೀರು ಕೊಡುವಾಗ. ಅದಕ್ಕೆ ನಮ್ಮಣ್ಣ ಒಂದು ಐಡಿಯಾ ಮಾಡಿ ಆ ಸಮಸ್ಯೆಯನ್ನ ಸಾಲ್ವ್ ಮಾಡಿಬಿಟ್ಟಿದ್ದಾನೆ ನೋಡಿ ಗುರು. Tecnologia. ಈ ವ್ಯಕ್ತಿಯ ಜುಗಾಡ್ನ ನೋಡಿ ಗುರು. ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಫ್ಯೂಯಲ್ ಟ್ಯಾಂಕ್ ಒಳಗೆ ಸರಾಯಿ ಬಾಟಲ್ಸ್ ನ ಬಚ್ಚಿಟ್ಟಿದ್ದಾನೆ. ಅವರಿಬ್ಬರಿಗಂತಲೂ ಇವನು ಪಕ್ಕಾ ಹುಷಾರಾಗಿದ್ದಾನೆ ಗುರು. ಇವನು ಮಾಡಿರೋ ಜುಗಾಡ್ನ ನೋಡಿದ್ರೆ ಪೊಲೀಸರಿಗೂ ಸಹ ಅನುಮಾನ ಬರೋದಿಲ್ಲ ನೋಡಿ. ये भाई साहब लोग जो है इसी में मजा कर रहा है. देखिए, हाँ देखिए, ऐसे ऐसे लोग छुछुंदर लोग जो है रास्ते में मिलते रहते हैं. ನೀವು ಇಲ್ಲಿಯವರೆಗೂ ಬೈಕ್ ಮತ್ತು ಕಾರಲ್ಲೇ ಇಂಡಿಕೇಟರ್ಸ್ ನೋಡಿರ್ತೀರಾ, ಆದ್ರೆ ಇವನನ್ನ ನೋಡಿ, ಇವನ ತಲೆ ಮೇಲೂ ಇಂಡಿಕೇಟರ್ಸ್ ನ ಹಾಕೊಂಡಿದ್ದಾನೆ. ವಾವ್.
ಈ ಜುಗಾಡ್ನ ನೋಡಿ ಗುರು, ಈ ವ್ಯಕ್ತಿ ಸೆಕೆಯಿಂದ ಬಚಾವಾಗೋದಕ್ಕೆ ನಮ್ಮಣ್ಣ ಮಾಡಿದ ಜುಗಾಡ್ ಮಾತ್ರ ಸಖತ್ತಾಗಿದೆ ಅಲ್ವಾ? ನಮ್ಮೆಲ್ರ ಮೊಬೈಲು ಹಾಳಾಗೋದಕ್ಕೆ ಫಸ್ಟ್ ಕಾರಣ ಏನು? ಅದು ಕೆಳಗ್ ಬಿದ್ದು ಹೊಡೆದೋಗೋದು. ಈ ವ್ಯಕ್ತಿ ತನ್ನ ಐಫೋನ್ಗೋಸ್ಕರ ಯಾವ ರೀತಿಯ ಕವರ್ನ ಖರೀದಿ ಮಾಡಿದಾನೆ ಅಂದ್ರೆ ಅದು ಕೆಳಗ್ ಬಿದ್ರೂ ಹೊಡೆಯೋದಿಲ್ಲ. ವಾವ್, ಸೂಪರ್ ಆಗಿದೆ ಅಲ್ವಾ? ಈ ತರಹದ ಎಕ್ಸರ್ಸೈಸ್ ಮಷಿನ್ಸ್ ನ ನೀವು ನೋಡಿರ್ತೀರಾ, ಆದ್ರೆ ಇವನು ಎಷ್ಟು ಟ್ಯಾಲೆಂಟೆಡ್ ಇದ್ದಾನೆ ನೋಡಿ. ಇಂಥ ಮಷಿನ್ಸ್ ನ ಯಾಕೆ ಖರೀದಿ ಮಾಡೋದು, ದುಡ್ಡು ವೇಸ್ಟ್ ಅಂತ ಈ ರೀತಿ ಮಲ್ಕೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ. ಇಂಥವರಿಗೋಸ್ಕರ ಅಂತಾನೆ ಮಾರ್ಕೆಟ್ ನಲ್ಲಿ ಸೈಕಲ್ ರೋಲರ್ಸ್ ಬಂದಿದಾವೆ ನೋಡಿ. ಇವಾಗ್ಲಾದ್ರೂ ಅಂತ ಹುಚ್ಚಾಟಗಳನ್ನ ಬಿಟ್ಟು ಸರಿಯಾಗಿ ಎಕ್ಸರ್ಸೈಸ್ ಮಾಡಿ ಗುರು. ನಮ್ಮ ಅಣ್ಣನ ಮನೆ ಮೇಲೆ ಆಂಟಿನಾ ಪುಟ್ಟಿ ಖರಾಬ್ ಆಗಿದೆ ಎಂದು ಇಲ್ಲೋಡಿ ಯಾವ ರೀತಿಯ ಜುಗಾಡ್ ಮಾಡಿದಾನೆ ಅಂತ. ಹೌದಾ? ನಿಜವಾಗ್ಲೂ ಗುರು, ಇದನ್ನ ನೋಡಿ ಕೂಲರ್ ರೆಡಿ ಮಾಡೋ ಕಂಪನಿಗಳು ಸಹ ಹಂಚ್ಕೊಂಡಿವೆ ನೋಡ್ರಿ. ಈ ಮಳೆಗಾಲದಲ್ಲಿ ರೋಡ್ ಚೆನ್ನಾಗಿದ್ರೆ ಏನು, ಚೆನ್ನಾಗಿಲ್ಲ ಅಂದ್ರೂ ಏನು ಪರವಾಗಿಲ್ಲ, ಆದ್ರೆ ನಮ್ಮ ಆಟೋ ಡ್ರೈವರ್ಸ್ ಮಾತ್ರ ಎಲ್ಲೂ ನಿಲ್ಲಲ್ಲ. ಕೇವಲ 4 ಫೀಟ್ ಜಾಗದಲ್ಲಿ ನೋಡಿ ಯಾವ ರೀತಿ ಕಟ್ಟಿದಾನೆ ಅಂತ. ಯಾವ ಮೇಸ್ತ್ರಿ ಮೆಟ್ಟಿಲುಗಳನ್ನ ಮಾಡಿದಾನೆ ಗುರು, ಏನ್ ಆಲೋಚನೆ ಮಾಡಿ ಅದನ್ನ ಕಟ್ಟಿರಬಹುದು. ವಾವ್, तेजस्वी लोग हैं हमारे पास. ಜುಗಾಡ್ ಮಾಡೋದ್ರಲ್ಲಿ ಭಾರತೀಯರನ್ನ ಹಿಂದಾಕೋಕೆ ಯಾರಿಂದಲೂ ಸಾಧ್ಯವಿಲ್ಲ ಗುರು. ಏನ್ ಮಾಡಿದ್ದಾರೆ ನೋಡಿ, ಒಂದೇ AC ಇಂದ 2 ರೂಮ್ಸ್ ನ ತಣ್ಣಗ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಇಂಥದ್ದೇ ಒಂದು ಐಡಿಯಾವನ್ನ ನೋಡಿದ್ವಿ, ಇಲ್ಲೊಂದಿದೆ ನೋಡ್ರಿ. ಆದ್ರೆ ಇವನು ರೂಮ್ ನಲ್ಲ ತನ್ನ ಮೊಬೈಲ್ ನ ತಣ್ಣಗ್ ಮಾಡೋದಕ್ಕೆ ಯಾವ ರೀತಿಯ ಜುಗಾಡ್ ಮಾಡಿದಾನೆ ಅಂದ್ರೆ ಅದನ್ನ ನೋಡಿದ್ರೆ ನಾಸಾದವರು ಕೂಡ ಶಾಕ್ ಆಗ್ತಾರೆ ಗುರು. वक्त बदल दिया, जज्बात बदल दिए, जिंदगी बदल दी. ನೀವು ಈ ರೀತಿಯ ಡೋರ್ಸ್ ನ ನೋಡಿರ್ತೀರಾ, ತನ್ನಷ್ಟಕ್ಕೆ ತಾನೇ ಕ್ಲೋಸ್ ಆಗ್ತವೆ, ಓಪನ್ ಆಗ್ತವೆ, ಆದ್ರೆ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಲ್ವಾ? ಆದ್ರೆ ನಮ್ಮಣ್ಣ ಅಂತ ಡೋರ್ ನ ದುಡ್ಡು ಖರ್ಚು ಮಾಡದೆ ಜುಗಾಡ್ ಮೂಲಕ ಯಾವ ರೀತಿ ರೆಡಿ ಮಾಡಿದಾನೆ ನೋಡಿ. ನೋಡಿ ಈ ವ್ಯಕ್ತಿ ಹೊಲದಲ್ಲಿ ಯಾವ ರೀತಿ ಜುಗಾಡ್ ಮಾಡಿದಾನೆ ಅಂತ. ಯಾವ ಪಕ್ಷಿಗಳು ಸಹ ಬರದಂತಿರಲು ಸಖತ್ತಾಗಿ ಜುಗಾಡ್ ಮಾಡಿದಾನೆ ಅಲ್ವಾ? ಇದನ್ನ ಯಾವ ಮಹಾನುಭಾವ ಗುರು ತಯಾರು ಮಾಡಿದ್ದು? ಯಾರಾದ್ರೂ ಮೋದಿಜಿ ಅವರ ಜೊತೆಗೆ ಫೋಟೋ ತಕ್ಕೊಳ್ಬೇಕು ಅಂದ್ರೆ ಅವರು ಇಲ್ಲಿ ಬಂದು ಜಸ್ಟ್ ನಿಂತ್ಕೊಂಡ್ರೆ ಸಾಕು, ನೀವು ಫೋಟೋ ತಕ್ಕೊಳ್ಬಹುದು. ವಾವ್, ಸೂಪರ್ ಆಗಿದೆ ಅಲ್ವಾ? ರೈಲ್ವೆ ಸ್ಟೇಷನ್ ಅಲ್ಲಿ ಹೋದಾಗ ಎಲ್ರೂ ಈ ಸಮಸ್ಯೆಯನ್ನ ಫೇಸ್ ಮಾಡಿರ್ತೀರಾ, ಯಾಕಂದ್ರೆ ಇಲ್ಲಿ ನೀರು ಕುಡಿಯೋದು ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ ಗುರು. ಆದ್ರೆ ನಮ್ಮ ಅಕ್ಕನ್ನ ನೋಡ್ರಿ, ಈ ಸಮಸ್ಯೆಯನ್ನ ತುಂಬಾ ಸುಲಭವಾಗಿ ಸಾಲ್ವ್ ಮಾಡಿದಾಳೆ. ಈ ಮಗುವಿಗೆ ಕಾರ್ಟೂನ್ ವಿಡಿಯೋ ತೋರಿಸ್ತಾ ಫೋಟೋನ ಹೇಗೆ ಕ್ಲಿಕ್ ಮಾಡ್ತಾ ಇದ್ದಾರೆ ನೋಡಿ. ಸಖತ್ ಐಡಿಯಾ ಗುರು, ಇದನ್ನ ಟ್ರೈ ಮಾಡಬೇಕು. ಪೇಂಟ್ ಇಂದ ಬಚಾವಾಗೋದಕ್ಕೆ ಕಾಲಿಗೆ ರಟ್ ಕಟ್ಕೊಂಡು ಹೋಗ್ತಾ ಇದ್ರೆ, ಇಲ್ಲೋಡಿ ನಮ್ಮಣ್ಣ ನೀರಿನಿಂದ ಬಚಾವಾಗೋದಕ್ಕೆ ಸ್ಟೂಲ್ ಕಟ್ಕೊಂಡಿದ್ದಾನೆ. ಬಕ್ ಬರ್ಲೆ ಬಿದ್ರೆ ಮಾತ್ರ 32 ಹಲ್ಲು ಮುರಿದೋಗ್ತವೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ಆದರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.